Hello friends, once again welcome back to my channel. Today I am going to continue my video with the 8th standard Ganita Prakash textbook of mathematics, first chapter a square and a cube. I have completed the explanation from the page 1 to 10, page number 10 so far. Now I am going to explain the topic of the cubic numbers on the page number 11. Please continue watching and learning with me. ಈ ದಿನ ನಾವು ಈ ಒಂದು 8ನೇ ತರಗತಿಯ ಗಣಿತದಲ್ಲಿ ಪೇಜ್ ನಂಬರ್ 11ನ್ನು ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಬನ್ನಿ, ಕ್ಯೂಬಿಕ್ ನಂಬರ್ಸ್ ಅಂತ ಅಂದರೆ ಘನ ಸಂಖ್ಯೆಗಳು ಅಂತ ಹೇಳಿ. ಸೊ ಲಾಸ್ಟ್ ಎಲ್ಲ ವೀಡಿಯೋಸ್ಗಳಲ್ಲಿ ನಾವು ವರ್ಗ ಸಂಖ್ಯೆಗಳನ್ನು ಸ್ಕ್ವೇರ್ ನಂಬರ್ಸ್ ನೋಡಿದ್ವಲ್ಲ, ಈಗ ನಾವು ಕ್ಯೂಬಿಕ್ ನಂಬರ್ ಘನ ಸಂಖ್ಯೆಗಳನ್ನು ನೋಡೋಣ. ಯು ಮೇ ದ ವರ್ಡ್ ಕ್ಯೂಬ್ ಫ್ರಮ್ ದ ಜಿಯೋಮೆಟ್ರಿ. ನಮಗೆ ಕ್ಯೂಬ್ ಅನ್ನೋ ವರ್ಡು ರೇಖಾಗಣಿತದಲ್ಲಿ ಪರಿಚಯವಾಗಿದೆ. ಅ ಕ್ಯೂಬ್ ಈಸ್ ಎ ಸಾಲಿಡ್ ಫಿಗರ್ ಆಲ್ ಆಫ್ ಹೂಸ್ ಆಲ್ ಸೈಡ್ಸ್ ಮೀಟ್ ಅಟ್ ರೈಟ್ ಆ್ಯಂಗಲ್ಸ್. ನಮಗೆ ಗೊತ್ತುಂಟು, ಘನ ಅನ್ನೋದು ಒಂದು ಘನಾಕೃತಿಯಾಗಿದೆ. ಅದರ ಎಲ್ಲ ಅಂಚುಗಳು ಸಮವಾಗಿದ್ದು ಅವು ಪರಸ್ಪರ ಲಂಬವಾಗಿ ಸಂಧಿಸುತ್ತೆ, ಮೀಟ್ ಆಗ್ತವೆ. ಹೌ ಮೆನಿ ಕ್ಯೂಬ್ಸ್ ಆಫ್ ಸೈಡ್ 1 ಸೆಂಟಿಮೀಟರ್ ಮೇಕ್ ಅ ಕ್ಯೂಬ್ ಆಫ್ ಸೈಡ್ 2 ಸೆಂಟಿಮೀಟರ್. ಅಂದರೆ 2 ಸೆಂಟಿಮೀಟರ್ ಒಂದು ಬಾಹುವಿನ ಅಳತೆ ಹೊಂದಿರುವ ಘನದಲ್ಲಿ 1 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ಎಷ್ಟು ಘನಗಳನ್ನು ನಾವು ಪಡೆಯಬಹುದು. So the next question, how many cubes of side 1 centimeter will make a cube of sides 3 centimeter. ಅದೇ ರೀತಿ 3 ಸೆಂಟಿಮೀಟರ್ ಬಾಹುವಿನ ಅಳತೆ ಹೊಂದಿರುವ ಘನದಲ್ಲಿ 1 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ಒಂದು ಎಷ್ಟು ಘನಗಳನ್ನು ಪಡೆಯಬಹುದು ಅಂತ ಹೇಳಿಬಿಟ್ಟು, ಸೊ ನಮಗೆ ಎಷ್ಟು ಸಿಗತ್ತೆ ಅಂತ ಹೇಳಿಬಿಟ್ಟು. ಸೊ ನೋಡಬಹುದು ನಾವು ಕ್ಯೂಬಿಕ್ ನಂಬರ್ 1.2. ಇಫ್ ಯು ಟೇಕ್ side is equal to 1 centimeter for this question. Here two questions are there for the 1 centimeter, for the 2 centimeter and the 3 centimeter. I am going to solve this one. Okay, if we take the side 1 centimeter, we know that volume of cube formula is side cube, that is side into side. Okay, that is 1 cube, it means 1 into 1 into 1, that is 1 only. Okay, 1 cubic centimeter. Okay, if we take here for this question, okay, if we take the side 2 centimeter, again the volume of cube is equal to 2 cube, 2 into 2 into 2, that is 8. Okay, now required number of cube is equal to 8 in 1 centimeter, so 1, that is 8. Okay, we can make the 8 cubes. This is the answer for the first question. Okay, here they have given. Okay, for the second one, for the second question mark, if we take side is equal to 3 centimeter, then again the volume of cube is equal to 3 into 3 into 3, 3 3s are 9, 27. Then again required number of cube is equal to 27 by 1 is this 27 only. So okay, so here 27 cubes of side 1 centimeter will make a cube of side 3 centimeter. ಈ ಒಂದು ಪ್ರಶ್ನೆಗೆ ಈ ಉತ್ತರ ಆಗಿದೆ. ಓಕೆ, 27 ಒಂದು ನಾವು ಕ್ಯೂಬ್ಸ್ಗಳನ್ನು ಮಾಡಬಹುದು. ನೆಕ್ಸ್ಟ್, ಕನ್ಸಿಡರ್ ದ ನಂಬರ್ 1, 8, 27. ದೀಸ್ ನಂಬರ್ಸ್ ಆರ್ ಕಾಲ್ಡ್ ಪರ್ಫೆಕ್ಟ್ ಕ್ಯೂಬ್ಸ್. ಇಲ್ಲಿ ಫಸ್ಟ್ನೇ ಪೇಜಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿಬಿಟ್ಟು, ಈ 1, 8, 27 ತೊಗೊಂಡ್ರೆ ಇದನ್ನು ನಾವು ಪರ್ಫೆಕ್ಟ್ ಕ್ಯೂಬ್ಸ್, ಪೂರ್ಣ ಘನಗಳು ಅಂತ ಹೇಳ್ತೀವಿ. ಕ್ಯಾನ್ ಯು ಸಿ ವೈ ದೇ ಆರ್ ನೇಮ್ಡ್ ಸೊ? Okay, each of them is obtained by multiplying a number by itself 3 times. We know that ಸ್ಕ್ವೇರ್ ಅಲ್ಲಿ ನಾವು ವರ್ಗದಲ್ಲಿ ಏನು ಮಾಡಿದ್ವಿ, ಒಂದು ಸಂಖ್ಯೆನ 2 ಸಲ ಗುಣಿಸಿದ್ವಿ. ಅದೇ ಕ್ಯೂಬಲ್ಲಿ ಒಂದು ಸಂಖ್ಯೆನ 3 ಸಲ ಗುಣಿಸ್ತೀವಿ. ದಟ್ಸ್ ವೈ ಇಲ್ಲಿ ಯಾಕೆ ಕ್ಯೂಬ್ ಅಂತ ಹೇಳಿಬಿಟ್ಟು ಹೇಳಿದ್ರು ಅಂತ ಹೇಳಿ. ದೆನ್ ಈಸ್ 9 ಅ ಕ್ಯೂಬ್? ಹಾಗಾದರೆ 9 ಅನ್ನೋದು ಕ್ಯೂಬಾ? ವಿ ಸಿ ದಟ್ ಇಲ್ಲಿ ನೀವು ನೋಡಬಹುದು, 1ರ ಕ್ಯೂಬ್ 1, 8ರ ಕ್ಯೂಬು 2,
ದೆನ್ 27 ಇಸ್ ದ ಕ್ಯೂಬ್ ಆಫ್ 3. ಸೊ ಇದು ಎಲ್ಲಿ ಬಂದಿದೆ? 9 ಅನ್ನೋದು ಇದ್ರ ಮಧ್ಯ ಇದೆ ಅಲ್ವಾ? 9 ಅನ್ನೋದು 8 ಮತ್ತು 27ರ ಮಧ್ಯ ಬರುತ್ತೆ. 9 ಅಷ್ಟೇ ಅಲ್ಲ, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26ವರೆಗೂ ಸಹ ಯಾವುದು ಕ್ಯೂಬ್ ಬರಲ್ಲ. 8 ಆದಮೇಲೆ ಸೀದಾ 27ವರೆಗೆ. ಸೊ ಹಾಗಾಗಿಬಿಟ್ಟು ಇಟ್ಸ್ ನಾಟ್ ಅ ಕ್ಯೂಬ್. ವಿ ಸಿ ದಟ್ 2 × 2 8 37. ದಿಸ್ ಶೋಸ್ ದಟ್ 9 ಇಸ್ ನಾಟ್ ಅ ಪರ್ಫೆಕ್ಟ್ ಕ್ಯೂಬ್. ಇದ್ರ ಮಧ್ಯೆ ಬರುತ್ತೆ ಹೊರತು ಇದು ಕ್ಯೂಬ್ ಆಗಲ್ಲ. ನಾಟ್ ಈಸ್ ಎನಿ ನಂಬರ್ ಫ್ರಮ್ ದ 10 to 26. 10ರಿಂದ 26ವರೆಗೂ ಯಾವ ನಂಬರು ಸಹ ಕ್ಯೂಬ್ ಆಗೋಕ್ಕೆ ಸಾಧ್ಯನೇ ಇಲ್ಲ. Okay, next. Can you estimate the number of unit cubes in a cube with an edge length of the 4 units? ಸೊ ಅವಾಗಲೇ ಹಾಗೆ ಹೇಗೆ ಮಾಡಿದ್ವಲ್ವಾ ಅದೇ ರೀತಿ 4 ಯೂನಿಟ್ಸ್ ಅಂದ ತಕ್ಷಣ 4 × 4 × 4 ಮಾಡಿ ವಿಲ್ ಗೆಟ್ 64. ಓಕೆ, ನೆಕ್ಸ್ಟ್ ಅದೇ ರೀತಿ 5 ಕ್ಯೂಬ್ ಇದೆ. 5 × 5 × 5 the answer is 125. 125 is a cube. In general, for any number n, we write the cube n × n × n as n cube. Okay. ನೆಕ್ಸ್ಟ್, ಕಂಪ್ಲೀಟ್ ದ ಟೇಬಲ್ ಬಿಲೋ. ಇಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್. ಸೊ 1 ಕ್ಯೂಬ್ 1 ಅಲ್ಲಿ ಒಂದು ಪೇಜಸ್ ಇಲ್ಲಿ ಸ್ಕ್ವೇರಲ್ಲೂ ಸಹ ಇದೇ ರೀತಿಯಾಗಿ ಕೊಟ್ಟಿದ್ರಲ್ವ. ಸೊ ಅದೇ ರೀತಿಯಾಗಿ 6 ಕ್ಯೂಬ್ ಆನ್ಸರ್ ಇಸ್ 216. ನೆಕ್ಸ್ಟ್ ಐ ಥಿಂಕ್ ಇಟ್ಸ್ ವಿಸಿಬಲ್. ಓಕೆ, 7 ಕ್ಯೂಬ್ ಇಸ್ 343. 8 ಕ್ಯೂಬ್ ಇಸ್ 512. 9 cube is 729. 10 cube is 1000. 12 cube is 1728. 15 cube is 3375. 4096. 8000. ಇದು ಹೇಗೆ ಬಂತು, ನಾನು ಹೇಗೆ ಬರಿತಾ ಇದ್ದೀನಿ ಅಂತಂದರೆ, ಒಂದು ಸಂಖ್ಯೆನ ನಾವು 3 ಸಲ ಗುಣಿಸಿಡಿ. 3 × 3 × 3 27. ಇಲ್ಲಿ ಇವ್ರು ಕೊಟ್ಟಿರಲಿಲ್ಲ. 6 × 6 6 36. 36 × 6 216. ಓಕೆ, ನೀವು ಮಲ್ಟಿಪ್ಲೈ ಮಾಡಿದ್ರು ಸಹ ನಿಮಗೆ ಈ ಆನ್ಸರ್ ಬರುತ್ತೆ. ಸೊ ಹಾಗಾಗ್ಬಿಟ್ಟು ನಾನು ಕೊಡ್ತಿದ್ದೀನಿ. ನೆಕ್ಸ್ಟ್, ವಾಟ್ ಪ್ಯಾಟರ್ನ್ಸ್ ಡು ಯು ನೋಟಿಸ್ ಇನ್ ದ ಟೇಬಲ್ ಅಬೌವ್? ಸೊ ಇಲ್ಲಿ ನೋಡಬಹುದು ನಾವು. ಇನ್ನು ಕಂಟಿನ್ಯೂ ಮಾಡಿದ್ರೆ, ವಿ ನೋ ದಟ್ 0 1 4 5 6 9 ಆರ್ ದ ಓನ್ಲಿ ಲಾಸ್ಟ್ ಡಿಜಿಟ್ ಟೇಬಲ್ಸ್ ಫಾರ್ ದ ಸ್ಕ್ವೇರ್ಸ್ ಅಂತ ಹೇಳಿಬಿಟ್ಟು ನೋಡಿದ್ವಿ. ನಾವು ಇಲ್ಲಿ ಸ್ಕ್ವೇರನ್ನು ಟೀಚ್ ಮಾಡ್ತಾ ಇರುವಾಗ ಒಂದು ಪ್ಯಾಟರ್ನ್ ಸಿಕ್ಕಿತ್ತಲ್ವಾ. ಸೊ ಇದು ಸ್ಕ್ವೇರನ್ನು ಪರ್ಫೆಕ್ಟ್ ಸ್ಕ್ವೇರನ್ನು ಹುಡುಕ್ತಿರುವಾಗ ಒಂದು ಪ್ಯಾಟರ್ನ್ ಸಿಕ್ಕಿತ್ತು. ಏನು, 1 or 9 ಇದ್ದಾಗ ಸ್ಕ್ವೇರ್ ನಂಬರಲ್ಲಿ ಅದರ ಒಂದು ಯೂನಿಟ್ ಪ್ಲೇಸಲ್ಲಿ 1 ಇರುತ್ತೆ. ನೆಕ್ಸ್ಟ್ 2 or 8 ಇದ್ದಾಗ 4 ಇರುತ್ತೆ. 3 or 7 ಇದ್ದಾಗ ಈ ರೀತಿಯಾದಂತಹ ಪ್ಯಾಟರ್ನು ನಮಗೆ ಸಿಕ್ಕಿದೆಯಾ? ಸೊ ಇಲ್ಲಿ ಒಂದು ಪ್ಯಾಟರ್ನ್ ಸಿಕ್ಕಿತ್ತು. ಏನು, 0 1 4 5 6 9 ಅದೇ ಕೇಳಿದೆ. ಆರ್ ದ ಓನ್ಲಿ ಲಾಸ್ಟ್ ಡಿಜಿಟ್ ಪಾಸಿಬಲ್ ಫಾರ್ ದ ಸ್ಕ್ವೇರ್. ಸೊ ಅದು ಬಿಟ್ಟು ಇದು ಇದ್ದರೆ ಅದು ಸ್ಕ್ವೇರ್ ಆಗಲ್ಲ ಅಂತ ಹೇಳಿಬಿಟ್ಟು ಹೇಳಿದರು. ಸೊ ಹಾಗಾಗಿಬಿಟ್ಟು ಇಲ್ಲಿ ಆ ರೀತಿಯಾದಂಥ ಒಂದು ಪ್ಯಾಟರ್ನ್ ಇದೆಯಾ? ಎಸ್, ವಿ ಹ್ಯಾವ್ ಎ ಪ್ಯಾಟರ್ನ್ ಹಿಯರ್. ದಟ್ ಈಸ್, ಇಲ್ಲಿ ನೋಡಿ, 1 ಇದ್ದಾಗ ಅದರ ಕ್ಯೂಬಲ್ಲಿ 1 ಇರುತ್ತೆ. ಸೊ ದೆನ್ 2 ಇದ್ದಾಗ 8 ಇರುತ್ತೆ. ಸೊ ಇಲ್ಲಿ ನೋಡಿರಿ, ಎಂಡ್ ಟು 8 ಅಗೇನ್. ದೆನ್ 3 ಇದ್ದಾಗ 7 ಇರುತ್ತೆ. ಓಕೆ, 4 ಇದ್ದಾಗ 64 ಇರುತ್ತೆ. 5 ಇದ್ದಾಗ ಅಗೇನ್ 64 ಅಲ್ಲ, 4 ಇರುತ್ತೆ. ದೆನ್ 5 ಇದ್ದಾಗ 5 ಇರುತ್ತೆ. 6 ಇದ್ದಾಗ ಯು ಕ್ಯಾನ್ ಸಿ 6 7, ದೆನ್ 3 8, ದೆನ್ ಅಗೇನ್ 2 9 9 0 or 10 is equal to 0. ಓಕೆ, ಫೈನ್, ಇಷ್ಟಿದೆ. ಸೊ ಇದಕ್ಕೆ ಒಂದು ಪ್ಯಾಟರ್ನ್ ಇದೆಯಾ? ಎಸ್, ಪ್ಯಾಟರ್ನ್ ಇದೆ. ಏನಂತ ಹೇಳಿಬಿಟ್ಟು, 1 ಇದ್ದಾಗ 1 ಇರುತ್ತೆ, ನೋ ಚೇಂಜಸ್. 5 ಇದ್ದಾಗ 5 ಇರುತ್ತೆ, ದೆರ್ ಇಸ್ ನೋ ಚೇಂಜ್. 6ಗೆ ಅಷ್ಟೇ. ದೆನ್ ಓಕೆ, ನೆಕ್ಸ್ಟು 9ಗೂ 0 ಇದ್ದಾಗಲೂ ಅಷ್ಟೇ. ಸೊ ದೆರ್ ಇಸ್ ನೋ ಚೇಂಜ್ for the 1 5 6 9 and 0. Okay, now and 4 also. Okay, this is 4 only. Okay, fine. Next, ಇಲ್ಲಿ ಚೇಂಜ್ ಎಲ್ಲಾಗತ್ತೆ? 2 ಇದ್ದಾಗ 8 ಇರುತ್ತೆ, 8 ಇದ್ದಾಗ 2 ಇರುತ್ತೆ. ಓಕೆ, ವೈಸ್ ವರ್ಸ. 2 ಇದ್ದಾಗ 8 ಇರುತ್ತೆ, 8 ಇದ್ದಾಗ 2 ಇರುತ್ತೆ. 3 ಇದ್ದಾಗ 7 ಇರುತ್ತೆ, 7 ಇದ್ದಾಗ 3 ಇರುತ್ತೆ. ಇಷ್ಟನ್ನೇ ನೆನ್ಪಿಟ್ಕೊಂಡ್ರೆ ಸಾಕು. ಈ 2 ನಂಬರನ್ನ ನೆನ್ಪಿಟ್ಕೊಂಡ್ರೆ 2 ಇದ್ದಾಗ 8, 8 ಇದ್ದಾಗ 2, 3 ಇದ್ದಾಗ 7, 7 ಇದ್ದಾಗ 3. ಬಾಕಿ ಎಲ್ಲ ಸೇಮ್ ಇರುತ್ತೆ. ಓಕೆ, ಫೈನ್. ಇದು ನಾವು ಕ್ಯೂಬಲ್ಲಿರುವಂಥ ಒಂದು ಪ್ಯಾಟರ್ನ್. ಓಕೆ, ಫೈನ್. ನೆಕ್ಸ್ಟ್, ಸಿಮಿಲರ್ ಟು ಸ್ಕ್ವೇರ್, ಯು ಕ್ಯಾನ್ ಫೈಂಡ್ ದ ನಂಬರ್ ಆಫ್ ದ ಕ್ಯೂಬ್ಸ್ ವಿತ್ 1 digit, 2 digit and 3 digits. ವಾಟ್ ಡು ಯು ಅಬ್ಸರ್ವ್?
Okay, move on to the next question that is similar to the squares. Can you find the number of cubes with 1 digit, 2 digit and 3 digit? What do you observe? ಎಸ್ ಸಿಮ್ ಸ್ಕ್ವಾರ್ ಥರನೇ ನಾವು 1 ಡಿಜಿಟ್ 2 ಡಿಜಿಟ್ 2 ಅಂಕಿ 3 ಅಂಕಿ ಯಾವೊಂದು ಕ್ಯೂಬ್ಗಳನ್ನು ಘನಗಳನ್ನು ಸಹ ಕ್ಯೂಬನ್ನು ತೆಗಿಬೋದಾ? ಎಸ್ ಅಫ್ಕೋರ್ಸ್ ತೆಗಿಯಬಹುದು. ವಾಟ್ ಡು ಯು ಅಬ್ಸರ್ವ್ ಏನಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. 1 ಡಿಜಿಟ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಾನು 2 ತೊಗೊಳ್ತೀನಿ. 2 ದರ ಕ್ಯೂಬ್ ಎಷ್ಟು 8. ದೆನ್ 2 ಡಿಜಿಟ್ ಅಂದರೆ 10 ತೊಗೊಳ್ತೀನಿ ಸಿಂಪಲ್ ಆಗಿ. ಸೊ 3 ಕ್ಯೂಬ್ ಇಸ್ 1000. ದೆನ್ 3 ಡಿಜಿಟ್ ಅಂತ ಅಂದರೆ ಅಗೇನ್ 100 ಕ್ಯೂಬ್ ತೊಗೊಳ್ತೀನಿ. ಸೊ 1 2 3 4 5 6. ಸೊ ತೆಗಿಬೋದಲ್ಲ ಸ್ಕ್ವಾರ್ ಥರ ಎಷ್ಟು ಯಾವುದೇ ಒಂದು ಸಂಖ್ಯೆ ಕೊಟ್ಟರು ಸಹ ನಾವು ಕ್ಯೂಬನ್ನು ತೆಗಿಬೋದು. ನೆಕ್ಸ್ಟ್, ಕ್ಯಾನ್ ಎ ಕ್ಯೂಬ್ ಎಂಡ್ ವಿತ್ ಎಕ್ಸಾಕ್ಟ್ಲಿ 2 zeros? ಎಕ್ಸ್ಪ್ಲೇನ್. ಇಲ್ಲಿ ಕೊಟ್ಟಿದ್ದಾರೆ ಒಂದು ಕ್ಯೂಬು ಸ್ಕ್ವಾರಲ್ಲಿ ಯಾವ ರೀತಿಯಾಗಿ ಇರ್ತಿತ್ತಲ್ಲ ಅದೇ ರೀತಿ ಕ್ಯೂಬ್ ಸಹ ಎಂಡ್ ವಿತ್ ದ ಎಕ್ಸಾಕ್ಟ್ 2 zeros ಅಂತ ಅಂದರೆ ಫಸ್ಟನ್ನು ನಾನು ತೊಗೊಳ್ತಿದ್ದೀನಿ. ಫಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಏನು ಸಿಂಪಲ್ ಆಗಿರುತ್ತೆ. ಸಿಂಪಲ್ ಫಸ್ಟ್ ಸ್ಟಾರ್ಟ್ ಆಗಿರೋದು 0 ಕ್ಯೂಬಿಂದಲ್ವಾ. 10 ಕ್ಯೂಬ್ ಇಸ್ ನಥಿಂಗ್ ಬಟ್ 10 × 10 × 10. ಸೊ ದಟ್ ಈಸ್ 1000. ಸ್ಟಾರ್ಟ್ ಆಗೋದೇ 0 ಇಲ್ಲಿಂದ 10 ಕ್ಯೂಬಿಂದ. ಅದಕ್ಕಿಂತ ಚಿಕ್ಕದು 0 ಇರುವಂತಹ ಒಂದು ಸಂಖ್ಯೆ ಇಲ್ಲ ಅಲ್ವಾ. ಸೊ 10 ಕ್ಯೂಬ್ ಇಲ್ಲೇ ಸಹ ಯು ಕ್ಯಾನ್ ಕೌಂಟ್ ದಟ್ ಈಸ್ 3 zeros ಆರ್ ದೇರ್. ಸ್ಟಾರ್ಟಿಂಗಲ್ಲೇ 3 zeros ಇದ್ದಾಗ ಸೊ ಯು ಕ್ಯಾನ್ ರೈಟ್ ನೋ ಕ್ಯೂಬ್ ಕೆನಾಟ್ ಬಿ ಎಂಡ್ ವಿತ್ 2 zeros. ಓಕೆ, ಸೊ ನಾವಿಲ್ಲಿ ಬರೀಬಹುದು ನೋ ಆನ್ಸರ್. ಎಕ್ಸ್ಪ್ಲೇನ್ ಅಂತ ಕೊಟ್ಟ ತಕ್ಷಣ ಸೊ ಯು ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದಿಸ್ ಎಕ್ಸಾಂಪಲ್. ಈ ಎಕ್ಸಾಂಪಲನ್ನು ಇಟ್ಟು ನಾವು ಬರೀಬಹುದು. ನೆಕ್ಸ್ಟ್ ಕ್ವಶನ್, ಜಸ್ಟ್ ಆಸ್ ವಿ ಕ್ಯಾನ್ ಟೇಕ್ ಸ್ಕ್ವೇರ್ಸ್ ಆಫ್ ದ ಫ್ರಾಕ್ಷನ್ ಡೆಸಿಮಲ್ಸ್ ವಿ ಆಲ್ಸೋ ಕ್ಯಾನ್ ಕಂಪ್ಯೂಟ್ ದ ಕ್ಯೂಬ್ಸ್ ಆಫ್ ದ ಸಚ್ ನಂಬರ್ಸ್. ಎಸ್, ನಾವು ಸ್ಕ್ವೇರನ್ನು ಇದು ಮಾಡ್ತಾ ಇರುವಾಗ ಪರ್ಫೆಕ್ಟ್ ಸ್ಕ್ವೇರ್ಗಳನ್ನು ನೋಡ್ತಿರುವಾಗ ಫ್ರಾಕ್ಷನ್ಸನ್ನು ಸ್ಕ್ವೇರ್ ಮಾಡ್ಬೋದಾ ಅಂತ ಕೇಳಿದ್ವಿ. ಡೆಸಿಮಲ್ ನಂಬರನ್ನು ತೊಗೊಂಡು ಇದನ್ನು ಸ್ಕ್ವೇರ್ ಮಾಡ್ಬೋದಾ? ಅದೇ ರೀತಿ ನೆಗೆಟಿವ್ ನಂಬರನ್ನು ಸಹ ದೆನ್ ಅದೇ ರೀತಿ ಇಲ್ಲೂ ಸಹ ಕ್ಯೂಬನ್ನು ತೆಗಿಬೋದಾ? ಫ್ರಾಕ್ಷನ್ಸಿಗೆ, ಡೆಸಿಮಲ್ಸಿಗೆ, ದೆನ್ ಕ್ಯೂಬ್ಸಿಗೆ ಅಂದಾಗ ಅಫ್ಕೋರ್ಸ್ ತೆಗಿಬೋದು. ಯಾವ ರೀತಿಯಾಗಿ ತೆಗಿತೀರಾ? ಇಲ್ಲೇ ತೋರಿಸಿದ್ದಾರೆ. 4/6 ಅಂತ ಅಂದರೆ 3 ಸಲಿನ ಅದನ್ನು ಗುಣಿಸ್ರಿ. ಸೊ ಮೇಲಿಂದೆಲ್ಲ ಗುಣಿಸ್ರಿ, ಕೆಳಗಿಂದ ಮತ್ತೆ ಗುಣಿಸಿ ಅಂತ ಹೇಳಿಬಿಟ್ಟು ಮಲ್ಟಿಪ್ಲೈ ಮಾಡಿದ್ದು. ಸೊ ಅಗೇನ್ ಡೆಸಿಮಲ್ಸಿಗೆ ಬಂದಾಗ ಇದನ್ನೇ 3 ಟೈಮ್ಸ್ ಹಾಕ್ಕೊಂಡು ಸೊ ನೀವು ಮಾಡಿದ್ರು ಆನ್ಸರ್ ಡೆಸಿಮಲ್ ಅಲ್ಲಿ ಬಂದ್ರೂ ಸಹ ವಿಲ್ ಗೆಟ್ ದ ಪರ್ಫೆಕ್ಟ್ ಕ್ಯೂಬ್ ಹಿಯರ್. ದೆನ್ -6 ಒಂದು ವೇಳೆ ಆನ್ಸರ್ಸ್ ಇಫ್ ಯು ಗೆಟ್ ದ ನೆಗೆಟಿವ್ ವ್ಯಾಲ್ಯೂ ಸೊ ಆವಾಗಲೂ ಅಷ್ಟೇ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ 216. ಓಕೆ ಫೈನ್. ಸೊ ಫೈನಲಿ ಏನಪ್ಪ ಅಂತಂದರೆ ಫ್ರಾಕ್ಷನ್ಸ್, ಡೆಸಿಮಲ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸಿಗೂ ಸಹ ನಾವು ಕ್ಯೂಬನ್ನು ಕಂಡುಹಿಡಿಯಬಹುದು. ನೆಕ್ಸ್ಟ್ ಬರೋಣ ಟ್ಯಾಕ್ಸಿ ಕ್ಯಾಬ್ ನಂಬರ್ಸ್. ಇಲ್ಲಿ ಒಂದು ಸ್ಟೋರಿ ಇದೆ. ಐ ಆಮ್ ಗೋಯಿಂಗ್ ಟು ರೀಡ್ ದಿಸ್. ಒನ್ಸ್ ವೆನ್ ಶ್ರೀನಿವಾಸ ರಾಮಾನುಜನ್ ವಾಸ್ ವರ್ಕಿಂಗ್ ವಿತ್ G.H. Hardy at the University of the Cambridge, Hardy had come to visit Ramanujan at a hospital when he was ಇಲ್. ರಾಮಾನುಜನು ಒಂದ್ಸಲಿ ಹುಷಾರಿಲ್ದಂಗಿದ್ರಂತೆ. ಸೊ ಅವಾಗ ಹಾರ್ಡಿ ಅನ್ನೋರು ಅವ್ರ ಜೊತೆಗೆ ವರ್ಕ್ ಮಾಡ್ತಿದ್ರು ಇಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ. ಅವರನ್ನು ನೋಡೋಕ್ಕೆ ಅಂತ ಹೇಳಿಬಿಟ್ಟು ಬಂದರು. Hardy had ridden in a taxi cab numbered 1729 and he remarked that 1729 was a rather a dull number. ಅವರು ಒಂದು ಟ್ಯಾಕ್ಸಿ ಕ್ಯಾಬ್ ಅಂತ ಅಂದರೆ ಅವರು ಟ್ಯಾಕ್ಸಿಯಲ್ಲಿ ಬರ್ತಾರಲ್ಲ ಟ್ಯಾಕ್ಸಿ ಕ್ಯಾಬ್ ಅಂತ ಹೇಳ್ತಾರಲ್ವ. ಸೊ ಆ ಟ್ಯಾಕ್ಸಿ ಕ್ಯಾಬ್ನ ಸಂಖ್ಯೆ 1729 ಆಗಿತ್ತಂತೆ. ಸೊ ಅವ್ರು ಏನಂದ್ರಂತೆ ಇದು ಒಂದು ನೀರಸ ಅಂತಂದರೆ ಇಟ್ಸ್ ಎ ಡಲ್ ನಂಬರ್, ಇಟ್ಸ್ ಎ ನೀರಸ ಸಂಖ್ಯೆ ಅಂತ ಹೇಳ್ಬಿಟ್ಟು ಆ್ಯಡಿಂಗ್ ದಟ್ ಹಿ ಹೋಪ್ ದಟ್ ದಿಸ್ ವಾಸ್ ನಾಟ್ ಅ ಬ್ಯಾಡ್ ಸೈನ್. ಇದರಿಂದ ಏನು ಕೆಡ್ದಾಗಿಲ್ಲ ಅಂದರೆ ಸಾಕು ಅಂತ ರಾಮಾನುಜನ್ ಇಮಿಡಿಯೇಟ್ಲಿ ರಿಪ್ಲೈಡ್, ನೋ ಹಾರ್ಡಿ, ಇಟ್ ಈಸ್ ಎ ವೆರಿ ಇಂಟ್ರೆಸ್ಟಿಂಗ್ ನಂಬರ್. ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ನಂಬರ್ ಆಗಿದೆ. ಯಾಕೆ ಅಂತಂದರೆ ಇಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ದ ಸಮ್ ಆಫ್ 2 ಕ್ಯೂಬ್ಸ್ ಇನ್ 2 ಡಿಫ್ರೆಂಟ್ ವೇಸ್. ಸೊ ಫಾರ್ ಎಕ್ಸಾಂಪಲ್ 1729 ಅಂತ ಅಂದರೆ ಏನಂತಂದರೆ ಇದನ್ನೋದು ಏನಪ್ಪ ಅಂತಂದರೆ 2 ಕ್ಯೂಬ್ಗಳ ಮೊತ್ತ, ಅದನ್ನು 2 ಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದಂಥ ಒಂದು ಚಿಕ್ಕ ಸಂಖ್ಯೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ 1729 ನಾವು 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಹೇಗೆ ನೀವು ನೋಡಬಹುದು. ಸೊ 1729 ವಿಲ್ ಟೇಕ್ 1729 ಹಿಯರ್. 1 ಕ್ಯೂಬ್ ಪ್ಲಸ್ 12 ಕ್ಯೂಬ್. 1 cube answer 1, 12 cube answer from this page we'll get that is 1728. 1728. Then adding these two 1729. Okay. ಇನ್ನೊಂದು ವೇಯಲ್ಲಿ ಬರಿಬೇಕು ಅಂತಂದರೆ ಇನ್ ಡಿಫ್ರೆಂಟ್ ಟೂ ವೇಸ್ ಅಂತ ಹೇಳಿಕೊಟ್ಟಿದ್ದಾರೆ. 1729 ಅಗೇನ್ ಇನ್ ದ ಸೆಕೆಂಡ್ ವೇ ದಟ್ ಈಸ್ 729
plus 1000 is equal to 1729. Okay, like 9 cube plus 10 cube, the answer. Okay, here they have given 9 cube plus 10 cube in another way. Okay, so because of this story 1729 has since been known as the Hardy Ramanujan number. ಈ ಒಂದು ಸ್ಟೋರಿಯಿಂದಾಗಿ ಈ ಒಂದು ನಂಬರನ್ನು ನಾವು ಹಾರ್ಡಿ ರಾಮಾನುಜರ್ ನಂಬರ್ ಅಂತ ಹೇಳಿಬಿಟ್ಟು ಫೇಮಸ್ ಆಯಿತು. ಆ್ಯಂಡ್ ನಂಬರ್ಸ್ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಸಮ್ ಆಫ್ ಟೂ ಕ್ಯೂಬ್ಸ್ ಇನ್ ಟೂ ಡಿಫ್ರೆಂಟ್ ವೇಸ್ ಆರ್ ಕಾಲ್ಡ್ ಟ್ಯಾಕ್ಸಿ ಕ್ಯಾಬ್ ನಂಬರ್. ಏನು ಟ್ಯಾಕ್ಸಿ ಕ್ಯಾಬ್ ನಂಬರ್ ಅಂತ ಅಂದರೆ ಏನಪ್ಪ ಅಂತಂದರೆ ಎರಡು ಘನಗಳ ಮೊತ್ತವನ್ನಾಗಿ ಎರಡು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ನಾವು ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳು ಅಂತ ಹೇಳಿಬಿಟ್ಟು ಹೇಳ್ತೀವಿ. ಸೊ ಓಕೆ ಫೈನ್. ಸೊ ನೋಡೋಣ ನೆಕ್ಸ್ಟ್. ದ ನೆಕ್ಸ್ಟ್ ಟೂ ಟ್ಯಾಕ್ಸಿ ಕ್ಯಾಬ್ ನಂಬರ್ಸ್ after 1729, that is 4104 and 13832. Find the two ways in which each of these can be expressed as the sum of the two positive cubes. Okay, so ಬನ್ನಿ ನೋಡೋಣ. ಟೂ ವೇಸ್ ಅನ್ನಲ್ಲಿ ತೋರಿಸ್ಬೇಕಂತೆ. ದ ಫಸ್ಟ್ ನಂಬರ್ ಈಸ್ 4104, that is we can take 2 cube plus 16 cube. The value of 2 cube is 8 and 4096. By adding this to 4, we'll get 4104. This is the first way. Now we'll see the second way. In this, for the 4104 again, we'll take 9 cube plus 15 cube. 9 cube value is 729 plus 3375. Again we'll get 4104. Okay, these are the two ways where we'll get the taxi cab numbers. Okay, and the next number is 13,832. For this we'll take 2 cube plus 24 cube. This is the first way. Okay, 8 plus 13,824. ಇದನ್ನು ನೀವು ಮಾಡಿ ನೋಡಿದ್ರೆ ಸಿಗುತ್ತೆ 24 into 24 into 24. So you have to multiply 24 3 times. 13832. Okay, for the second method, we'll take 18 cube plus 20 cube. The answer of the 18 cube is 5832. It is in the textbook only. Okay, you have to refer that page number 12. So we'll get 13,832. These are the two ways where we can express the taxi cab numbers. Okay, fine. Next, moving to the next page, that is okay. ಈ ಕ್ವಶನಿಗೆ ಈಗ ಆನ್ಸರ್ ಹೇಳಿದ್ವಿ. ಹೌ ಡಿಡ್ ರಾಮಾನುಜನ್ ನೋ ದಿಸ್? ಅವರಿಗೆ ಹೇಗೆ ಗೊತ್ತಾಯಿತು? ವೆಲ್, ಹಿ ಲವ್ ನಂಬರ್ಸ್. ಅವರಿಗೆ ನಂಬರ್ಸ್ ಅಂತಂದರೆ ಭಾಳ ಇಷ್ಟ. ಆಲ್ ಥ್ರೂ ಹಿಸ್ ಲೈಫ್ ಹಿ ಟಿಂಕರ್ಡ್ ವಿತ್ ದ ನಂಬರ್ಸ್. ಅಷ್ಟೇ ಅಲ್ಲದೆ ಅವರು ಇಡೀ ಲೈಫ್ ಉದ್ದಕ್ಕೂ ಆ ಒಂದು ಸಂಖ್ಯೆಗಳೊಂದಿಗೆ ಆಟ ಆಡ್ತಾನೆ ಬಂದಿದ್ದಾರೆ. ಡ್ಯೂರಿಂಗ್ ರಾಮಾನುಜನ್ಸ್ ಟೈಮ್ ಇನ್ ದ ಕೇಂಬ್ರಿಡ್ಜ್ ಹಿಸ್ ಕಲೀಗ್ಸ್ ಆಫನ್ marveled at his ability to see deep patterns in the numbers. ಅಷ್ಟೇ ಅಲ್ಲದೆ ಅವರು ಅವರು ಕೇಂಬ್ರಿಡ್ಜ್ನಲ್ಲಿ ಇದ್ದಾಗ ಅವರ ಒಂದು ಫ್ರೆಂಡ್ಸ್ ಇದ್ರಲ್ಲ, ಅವರು ಇತರರಿಗೆ ಅಸಾಧ್ಯವೆಂದು ತೋರುವ ಸಂಖ್ಯೆಗಳಲ್ಲಿ ಇವರಿಗೆ ಆಳವಾದ ವಿನ್ಯಾಸಗಳನ್ನು ನೋಡುವ ಅವರ ಸಾಮರ್ಥ್ಯ ನೋಡಿ ಅವರು ಆಶ್ಚರ್ಯಪಡ್ತಾ ಇದ್ರು. ದಟ್ ಸೀಮ್ಡ್ arbitrary to others. His colleagues John Littlewood once said, ಅವರ ಫ್ರೆಂಡು ಜಾನ್ ಲಿಟ್ಲ್ವುಡ್ ಅನ್ನೋರು ಏನು ಹೇಳಿದ್ರಪ್ಪ ಅಂತಂದರೆ, ಎವ್ರಿ ಪಾಸಿಟಿವ್ ಇಂಟಿಜರ್ ವಾಸ್ ಒನ್ ಆಫ್ ಹಿಸ್, ಅಂದರೆ ರಾಮಾನುಜನ್ಸ್ ಪರ್ಸ್ನಲ್ ಫ್ರೆಂಡ್. ಪ್ರತಿಯೊಂದು ಧನ ಪೂರ್ಣಾಂಕ ಇದೆಯಲ್ವ, ಪಾಸಿಟಿವ್ ಇಂಟಿಜರ್ಸು ಅವರ ಒಂದು ಪರ್ಸ್ನಲ್ ಫ್ರೆಂಡು ಅಂತ ಹೇಳ್ಬಿಟ್ಟು ಆ ಲೆವೆಲಲ್ಲಿ ಅವರು ನಂಬರ್ಸ್ಗಳ ಜೊತೆಗೆ ಆಟ ಆಡ್ತಿದ್ರು, ನಂಬರ್ಸ್ ಜೊತೆಗೆ ನಂಬರ್ಸನ್ನು ಇಷ್ಟಪಡ್ತಾಯಿದ್ರು. Okay, now moving to the next page, that is in the page number 14, that is perfect cubes and consecutive odd numbers. ನಾವು ಹಿಂದಿನ ಒಂದು ವಿಡಿಯೋಸ್ಗಳಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಆ್ಯಂಡ್ ದ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ನ ಸಂಬಂಧವನ್ನು ನೋಡಿದ್ವಿ. ಸೊ ಈಗ ನಾವು ಪರ್ಫೆಕ್ಟ್ ಕ್ಯೂಬ್ ಮತ್ತು ಇದರ ಒಂದು ಸಂಬಂಧ ನೋಡೋಣ. ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಹ್ಯಾವ್ ಎ ರೋಲ್ ಟು ಪ್ಲೇ ವಿತ್ ದ ಕ್ಯೂಬ್ಸ್ ಟು. ಇಲ್ಲೂ ಅಷ್ಟೇ ಆ ಒಂದು ಪಾತ್ರವನ್ನು ಅವು ಸಹ ಇಲ್ಲಿ ಇದು ಮಾಡ್ತಾ ಇದ್ದಾವೆ. ಸೊ ಲುಕ್ ಅಟ್ ದ ಫಾಲೋವಿಂಗ್ ಪ್ಯಾಟರ್ನ್. ಸೊ ಇದಕ್ಕಿಂತ ಮುಂಚೆ ನಾವೇನು ಮಾಡ್ತಾ ಇದ್ವಿ ಅಂತಂದರೆ, ಸ್ಕ್ವೇರಲ್ಲಿ 1 = 1, ಅದಾದಮೇಲೆ ನೆಕ್ಸ್ಟು 1 + 3 = 4. ದಿಸ್ ಇಸ್ ದ 2 ಸ್ಕ್ವೇರ್. ದೆನ್ ಅಗೇನ್ 1 + 3 + 5 ಹೀಗೆ ಆ್ಯಡ್ ಮಾಡ್ಕೊಂಡು ಹೋಗ್ತಿದ್ವಿ ಅಲ್ವಾ.
ಸೊ 1 + 3 + 5 9 3 ಸ್ಕ್ವೇರ್ ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು. ಬಟ್ ಇಲ್ಲಿ ಹಾಗಲ್ಲ, 1ಗೆ 1 ತೊಗೊಂಡ್ವಿ, ಅದಾದಮೇಲೆ ಈ 1ಅನ್ನು ಬಿಡ್ತೀವಿ, ನೆಕ್ಸ್ಟ್ 2 ನಂಬರನ್ನು ತೊಗೊಳ್ತೀವಿ, ದಟ್ ಈಸ್ 3 + 5. 3 + 5 ಬಿಟ್ಟು ನೆಕ್ಸ್ಟ್ 7 ಆಡ್ ನಂಬರ್ಸನ್ನು ತೊಗೊಳ್ತೀವಿ, 3 ತೊಗೊಳ್ತೀವಿ. ಓಕೆ, 7 + 9 ಇಲ್ಲಿ 3 ಆಗಿತ್ತಲ್ವ, ನೆಕ್ಸ್ಟ್ 4 ತೊಗೊಳ್ತೀವಿ. ಇದನ್ನು ಬಿಟ್ಟು ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸನ್ನು ತೊಗೊಳ್ತೀವಿ, ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ತೊಗೊಳ್ತೀವಿ. ಬಿಟ್ಟು ತೊಗೊಂಡಾಗ ಅದರ ಒಂದು ಕ್ಯೂಬ್ ನಮಗೆ ಸಿಗುತ್ತೆ. ಲೇಟರ್ ಇನ್ ದಿಸ್ ಸೀರೀಸ್ ಲಾಸ್ಟಿಗೆ ವಿ ಗೆಟ್ ದ ಫಾಲೋವಿಂಗ್ ಸೆಟ್ ಆಫ್ ಕಾನ್ಸಿಕ್ಯೂಟಿವ್ ನಂಬರ್ಸ್. ಇಲ್ಲಿ ಲಾಸ್ಟಿಗೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಸೆಟ್ಟು ಸಿಗುತ್ತೆ ನಮಗೆ. ಕ್ಯಾನ್ ಯು ಟೆಲ್ ವಾಟ್ ದಿಸ್ ಸಮ್ ಈಸ್ ವಿತೌಟ್ ಡೂಯಿಂಗ್ ದ ಕ್ಯಾಲ್ಕುಲೇಷನ್? ಇಲ್ಲೆಲ್ಲ ಆ್ಯಡ್ ಮಾಡಿಬಿಟ್ಟು ನೀವು ಕ್ಯಾಲ್ಕುಲೇಷನ್ ಮಾಡಬೇಡಿ, ಹಾಗೆ ನೋಡಿಕೊಂಡು ಹೇಳಿ ಅಂದ ತಕ್ಷಣ ನಾವು ವಿ ಹ್ಯಾವ್ ಟು ಕೌಂಟ್ ದಿಸ್ 1 2 3 4 5 6 7 8 9 10. ಸೊ ದಿಸ್ ಈಸ್ ದ ಕ್ಯೂಬ್ ಆಫ್ 10, ದಟ್ ಈಸ್ ದ ಕ್ಯಾಲ್ಕುಲೇಷನ್ ಮಾಡಿದ್ರೆ 1000 ಬರುತ್ತೆ. ಓಕೆ ಫೈನ್. ಸೊ ನೀವು ನೋಡಬಹುದು, ಅಲ್ಲೂ ಹಾಗೆ ಇತ್ತು, ಇಲ್ಲೂ ಹೀಗೆ ಐತೆ. ಓಕೆ ಫೈನ್. ನೆಕ್ಸ್ಟ್ ಕ್ಯೂಬ್ ರೂಟ್ಸ್ ಬಂತವೆ. ಅಲ್ಲಿ ಸ್ಕ್ವೇರ್ ರೂಟನ್ನು ಓದಿದ್ವಿ, ವರ್ಗಮೂಲ. ಈಗ ನಾವು ಘನಮೂಲವನ್ನು ನೋಡ್ತಾ ಇದ್ದೀವಿ, ಸೇಮ್ ಅದೇ ರೀತಿ. ಓಕೆ, ಮೂಲವನ್ನು ಕಂಡುಹಿಡಿಯೋದು. ವಿ ನೋ ದಟ್ 8 = 2 ಕ್ಯೂಬ್. ವಿ ಕಾಲ್ 2 ದ ಕ್ಯೂಬ್ ರೂಟ್ ಆಫ್ ದ 8 ಆ್ಯಂಡ್ ಡಿನೋಟ್ ದಿಸ್ ಬೈ 2 ಕ್ಯೂಬ್ ರೂಟ್ ಆಫ್ 8. ಇದನ್ನು ಯಾವ ರೀತಿಯಾಗಿ ಓದ್ತೀವಿ ಅಂತಂದರೆ 2 ಇಸ್ ದ ಕ್ಯೂಬ್ ರೂಟ್ ಆಫ್ 8. ಓಕೆ, ನೆಕ್ಸ್ಟ್ ಮೋರ್ ಜನರಲಿ, ಸೊ ಒಂದು ವೇಳೆ ನಾವು ಕ್ಯೂಬ್ ಹಾಕಲಿಲ್ಲ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ರೂಟ್ ಆಗುತ್ತೆ. ಇಫ್ ಯು ಪುಟ್ ದ 3 ಹಿಯರ್, ದೆನ್ ಇಟ್ ಈಸ್ ದ ಕ್ಯೂಬ್ ರೂಟ್ ಆಗುತ್ತೆ. ಸಿಂಬಲ್ ಸ್ವಲ್ಪ ಡಿಫ್ರೆನ್ಸು. ಸೊ ಕ್ಯೂಬ್ ರೂಟನ್ನು ಮಾಡ್ತಿರುವಾಗ ಇಲ್ಲಿ ಒಳಗಡೆ 3 ಬರೀಲೇಬೇಕು, ಇಟ್ಸ್ ಕಂಪಲ್ಸರಿ. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಅದೇ ರೀತಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿಬಿಟ್ಟು y = x³, ಅಲ್ಲೂ ಅಷ್ಟೇ y = x² ಕೊಟ್ಟು ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿದರು. ದಿಸ್ ಇಸ್ ಡಿನೋಟೆಡ್ ಆಸ್ ಲೈಕ್ ದಿಸ್. ಸೊ ಒಂದು ವೇಳೆ ಕ್ಯೂಬ್ ರೂಟ್ ಆಫ್ 8 ಈಸ್ ಈಕ್ವಲ್ ಟು 2, ದಟ್ ಈಸ್ 2 × 2 × 2 ಮಾಡಿದಾಗ ವಿಲ್ ಗೆಟ್ ದ 8 ಅಂತ ಹೇಳಿ. ಓಕೆ ಫೈನ್. ಸಿಮಿಲರ್ಲಿ ಇದೇ ರೀತಿಯಾಗಿ ನೆಕ್ಸ್ಟನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಚೆಕ್ ಇಫ್ 3375 ಇಸ್ ಎ ಪರ್ಫೆಕ್ಟ್ ಕ್ಯೂಬ್. ಇದು ಒಂದು ಪರ್ಫೆಕ್ಟ್ ಕ್ಯೂಬ್ ಹೌದಾ ಅಂತ ಹೇಳಿ. ನಮಗೆ ಗೊತ್ತುಂಟು, ನಾವು ಯಾವ ರೀತಿಯಾಗಿ ವರ್ಗಮೂಲವನ್ನು ಕಂಡುಹಿಡಿತಿದ್ವಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ತೆಗಿತಿದ್ವಿ. ಸೊ ಹಾಗಾದರೆ ಇಲ್ಲೂ ಅದೇ ರೀತಿ ಮಾಡ್ಬೋದಾ? ಲೆಟ್ ಅಸ್ ಚೆಕ್. 3375 ಇಸ್ ಎ ಪರ್ಫೆಕ್ಟ್ ಕ್ಯೂಬ್ ಕೊಟ್ಟಿದ್ದಾರೆ. ಇದರ ಒಂದು ಫ್ಯಾಕ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಫ್ಯಾಕ್ಟರ್ಸ್ ಬಂದುಬಿಟ್ಟು ಇದೇ ರೀತಿ. ಅಲ್ಲಿ ವರ್ಗ ಸಂಖ್ಯೆಯನ್ನು ಕಂಡುಹಿಡಿತಾ ಇರುವಾಗ ನಾವು ಏನಾಗ್ತಿತ್ತಪ್ಪ ಅಂತಂದರೆ, ಸೊ ಎರಡೆರಡರ ಒಂದು ಗ್ರೂಪನ್ನು ಮಾಡ್ತಾ ಇದ್ವಲ್ವಾ. ಸೊ ಪೇರನ್ನು ಎರಡೆರಡು ಪೇರ್ ಮಾಡ್ತಿದ್ವಿ. ಇಲ್ಲಿ ಕ್ಯೂಬ್ ಆಗಿರೋದ್ರಿಂದ 3 ಒಂದು ಪೇರನ್ನು ಮಾಡ್ತೀವಿ ನಾವು, 3 ನಂಬರ್ಸು. ಸೊ ನಾವು ಅದನ್ನು 3 × 5 ಅಂತ ಲಾಸ್ಟಿಗೆ ಸೇಮ್ ಏನು ಮೆಥಡ್ ಇದೆಯೋ ಅದೇ ರೀತಿ. ಓಕೆ, ಸೇಮ್ ಏನು ಮೆಥಡ್ ಇದೆ. ಬೇಕಾದರೆ ಕನ್ಫ್ಯೂಷನ್ ಆದರೆ ಒಂದು ತೊಗೊಂಡ್ಬಿಡ್ತೀನಿ. 3375 ಈಸ್ ಈಕ್ವಲ್ ಟು, ಸೊ 3 × 3 × 3 ಪ್ರೈಮ್ ಫ್ಯಾಕ್ಟರಿಂದ ಡೈರೆಕ್ಟಾಗಿ ಸಿಕ್ಕಿದೆ. ಅದಾದಮೇಲೆ ಬೇಕಾದರೆ ಮತ್ತೊಂದ್ಸಲಿ ನಾನು ಮಾಡಿ ತೋರಿಸ್ತೀನಿ ಸಿಂಪಲ್ಲಾಗಿ. ಸೊ ಇದರದ್ದು ಒಂದು ಗ್ರೂಪು 3. ಓಕೆ, ದೆನ್ ವಿಲ್ ಟೇಕ್ ದಿಸ್ ಹಿಯರ್. ಓಕೆ, ಇದ್ರದ್ದು ಸೇರಿಬಿಟ್ಟು 1. ಸೊ 3 × 5 ದಟ್ ಈಸ್ 15. ಓಕೆ, 15 ಇಸ್ ದ ಕ್ಯೂಬ್ ರೂಟ್ ಆಫ್ ದಟ್ ಈಸ್ 3375. ಓಕೆ ಫೈನ್. ನೆಕ್ಸ್ಟ್ ಈಸ್ 500 ಎ ಕ್ಯೂಬ್, ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ 500ನ ಮತ್ತೆ ಫ್ಯಾಕ್ಟರೈಸೇಷನನ್ನು ತೆಗೆದಾಗ ಈ ರೀತಿಯಾಗಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 500 ಈಸ್ ಈಕ್ವಲ್ ಟು 2 × 2 ಆ್ಯಂಡ್ 5 × ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮಾಡಿದಾಗ ನಮಗೆ ಈ ಫ್ಯಾಕ್ಟರ್ ಸಿಗುತ್ತೆ. ಸೊ 5ರ ಒಂದು ಗ್ರೂಪ್ ಸಿಕ್ತು, 3ರ ಒಂದು ಗುಂಪು ಸಿಕ್ತು, ಬಟ್ ಎರಡರದ್ದು ಒಂದು ಮಿಸ್ಸಿಗಿದೆ. ಸೊ ಇಟ್ ಈಸ್ 500 ಈಸ್ ನಾಟ್ ಎ ಕ್ಯೂಬ್, ಪರ್ಫೆಕ್ಟ್ ಕ್ಯೂಬ್ ಅಂತ ಹೇಳಿಬಿಟ್ಟು ಬರಿಬೋದು. ಸೊ ಅದಾದಮೇಲೆ ಒಂದು ಪೇಜ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಎ ನಂಬರ್ ಅಂತ ಕೊಟ್ಟಿದ್ದಾರೆ. ಅಂತ ಅಂದರೆ ಒಂದು ಸಂಖ್ಯೆಯ ಅಪವರ್ತನಗಳು ಇವು, 4 ಫ್ಯಾಕ್ಟರ್ಸ್ ಇವು. ಓಕೆ, 4ಕ್ಕೆ 2 × 2, 6ಕ್ಕೆ 2 3, 15ಕ್ಕೆ 3 × 5, 12ಕ್ಕೆ ಈ ರೀತಿ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಇಟ್ಸ್ ಕ್ಯೂಬ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಇಟ್ಸ್ ಕ್ಯೂಬ್ ಯಾವ ರೀತಿಯಾಗಿರುತ್ತೆ ಅಂತ ಅಂದರೆ ಇದು 3ರ ಒಂದು ಗುಂಪಾಗಿರುತ್ತೆ. ಸೊ ನಾವು 64ಅನ್ನು ನಾವು ತೆಗೆದ್ರೆ ಸೊ ಈ ರೀತಿಯೇ ಆಗುತ್ತೆ. ಯಾವ ರೀತಿಯಾಗಿ ತೆಗೆಯೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ ಇದೆ, ಅದನ್ನು ತೋರಿಸ್ತೀನಿ ನಾನು. 64 ಆದಾಗ 216 ಇದ್ದಾಗ 2ರ ಒಂದು ಗುಂಪು, 3ರ ಗುಂಪು. ನೆಕ್ಸ್ಟು 3375 ಆದಾಗ 3 5 ಈ ರೀತಿಯಾಗಿ 3 5 15 ಆ ರೀತಿಯಾಗಿ ಬಂತು. ಸೊ ಓಕೆ ಫೈನ್. ನೆಕ್ಸ್ಟ್ observe that each prime factor of a number appears 3 times the prime factorization of its cube. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಏನಪ್ಪ ಅಂತಂದರೆ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಏನಂತ ಅಂದರೆ ಇಲ್ಲಿ ಒಂದು ಸಂಖ್ಯೆ ಇದೆಯಲ್ವಾ, ಅದರ ಒಂದು ಅವಿಭಾಜ್ಯ ಅಪವರ್ತನ ಇದಳು. ಇವೆಲ್ಲ ಅವಿಭಾಜ್ಯ ಅಪವರ್ತನಗಳಲ್ವಾ. ಇಲ್ಲೆಷ್ಟಿದೆ? 2 ಇದೆ. ಸೊ ಆ 2ಕ್ಕೆ
3 ಪಟ್ಟು 2 ಬಂದಿದೆ, 2. ಈ 2ಕ್ಕೆ ಮತ್ತೆ 3 ಟೈಮ್ಸ್ 2 ಬಂದಿದೆ. ಓಕೆ ಫೈನ್. ನೆಕ್ಸ್ಟ್ ಈ 2ಕ್ಕೆ ಇಲ್ಲಿದೆ 3 ಟೈಮ್ಸ್, ಈ 3ಕ್ಕೆ ಇಲ್ಲಿದೆ. ಸೊ ಇಲ್ಲಿ ಬಂದಾಗ 3 ಟೈಮ್ಸ್ 3 ಪಟ್ಟು 3 ಪಟ್ಟು ಇದೆ, 5 ಮತ್ತೆ 3 ಟೈಮ್ಸ್ ಬಂದಿದೆ. ಸೊ ಇದೇ ಅಬ್ಸರ್ವೇಷನ್. ಅಂತಂದರೆ ಒಂದು ಸಂಖ್ಯೆಯ ಪ್ರತಿ ಅವಿಭಾಜ್ಯ ಅಪವರ್ತನ ಅದರ ಘನದ ಅವಿಭಾಜ್ಯ ಅಪವರ್ತನದಲ್ಲಿ 3 ಬಾರಿ ಕಂಡು ಬರ್ತಾ ಇದೆ. ಓಕೆ ಫೈನ್. ನೆಕ್ಸ್ಟ್ ಫೈಂಡ್ ದ ಕ್ಯೂಬ್ ರೂಟ್ ಆಫ್ ದೀಸ್ ನಂಬರ್ಸ್. ಓಕೆ, ನಾವು ಕ್ಯೂಬ್ ರೂಟನ್ನು ಹುಡ್ಕೋಣ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ ಫೈನ್. ನೆಕ್ಸ್ಟು ಕ್ಯೂಬ್ ಫಸ್ಟ್ ಕ್ವಶನ್, ದಟ್ ಈಸ್ ಕ್ಯೂಬ್ ರೂಟ್ ಆಫ್ 64ಗೆ 64ಅನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡು ಹೋಗೋಣ. 2 32 2 1 2 6 ಅಗೇನ್ 2 8 2 4 2 2 2 1. ಸೊ ಕ್ಯೂಬ್ ರೂಟ್ ಆಫ್ 64 is equal to 2 into 2 into 2 into 2 into 2. ಸೊ ಅಲ್ಲಿ ಹೇಗೆ 2 ಪೇರ್ ಮಾಡ್ತಿದ್ವೋ ಸ್ಕ್ವೇರ್ ರೂಟಲ್ಲಿ, ಸೊ ಇಲ್ಲೂ ಅಷ್ಟೇ 3 ಹೊಡ್ಕೋಣ. ಸೊ 1 ದಿಸ್ ಇಸ್ 2. ಹಾಗಾದರೆ ಸಿಕ್ಕಿದೆ. ಇದನ್ನು ಸೇರಿಸ್ಬಿಟ್ಟು 1 ಮಾಡೋಣ. ಆ್ಯಂಡ್ ದಿಸ್ ಒನ್ ಇಸ್ 2, ದಟ್ ಈಸ್ 2 into 2 is 2 into 2 is that is 4. 4 is the cube root of 64. The answer. Okay. So next second one, cube root of 512. Okay, same ಮೆಥಡ್ 512. ಸೊ ಅಗೇನ್ ಇದು ಈವನ್ ನಂಬರ್ ಇದರಿಂದ 2 ಇದರಿಂದನೇ ಮಾಡೋಣ. 2 2s 2 5s 10 2 6s 12 ಅಗೇನ್ 2 1s 2 2s 4 2 8s 16. ನೆಕ್ಸ್ಟ್ 2 6s 2 4s 2 3s 2 2s 2 1s 2 6s 12 ಅಗೇನ್ 2 8s 2 4s 2 2s 2 1s. ಸೊ ಇಲ್ಲಿ ನೀವು ನೋಡಬಹುದು. ಸೊ ಕ್ಯೂಬ್ ರೂಟ್ ಆಫ್ 512 ಈಸ್ ಈಕ್ವಲ್ ಟು 1 2 3 4 5 6 7 8 9 ಟೈಮ್ಸ್ 1 2 3. ದಿಸ್ ಇಸ್ ದ ಒನ್ ಸೆಟ್. 1 2 3 ಸೆಕೆಂಡ್ ಸೆಟ್, ಆ್ಯಂಡ್ ಅಗೇನ್ 1 2 3 ಥರ್ಡ್ ಸೆಟ್. ವಿಲ್ ಟೇಕ್ ದಿಸ್ 2 here 2 here and this one 2 here. 2 2s 4 4 2s 8. This is the 8 is the cube root of 512. Okay, fine. Next 729. ಇದೇ ರೀತಿ ಮಾಡ್ಕೊಂಡು ಹೋಗ್ಬೋದು. 729. ಸೊ 729. ಸೊ 9 ಇದೆ. ಸೊ ವಿಲ್ ಟೇಕ್ ದ 3 ಹಿಯರ್. 3 2s 3 4s 12 3 3s 3 8s 24 3 1s 3 2s 2 7s 3 9s again 3 3s 3 1s. Okay, 1 2 3 1 2 3. Get 1 2 3 into 1 2 3 6 ಇದೆ. ಸೊ ಇದನ್ನು ನಾವು 3 into 3 3 3s 9. The answer 9. Okay, fine. Next, this is over. Next, successive differences. We know that the differences between the consecutive perfect square gives the sequence of the odd numbers. ಸೊ ನಮಗೆ ಗೊತ್ತುಂಟು ಏನಂತ ಹೇಳಿಬಿಟ್ಟು ನಾವು 2 ಕ್ರಮಾನುಗತ ಪೂರ್ಣ ವರ್ಗಗಳ ಒಂದು ವ್ಯತ್ಯಾಸ ಇದೆಯಲ್ಲ, ಅದು ಬೆಸ ಸಂಖ್ಯೆಗಳ ಶ್ರೇಣಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ. ಅಬ್ಸರ್ವ್ ದ ಫಿಗರ್ ಬಿಲೋ. ಇಲ್ಲಿ ಒಂದು ಅಬ್ಸರ್ವ್ ಕೊಟ್ಟಿದ್ದಾರೆ. ಸೊ ಏನು ಮಾಡಿದ್ದಾರೆ ಅಂತಂದರೆ 149 ಸ್ಕ್ವೇರ್ ಪರ್ಫೆಕ್ಟ್ ಸ್ಕ್ವೇರ್ಗಳನ್ನು ಬರೆದಿದ್ದಾರೆ. ಇದರೊಳಗಡೆ ಲೆಸ್ ಮಾಡಿದ್ದಾರೆ. ಇದು ಲೆವೆಲ್ 1 ಲೆಸ್ ಮಾಡ್ತಿರೋದು. 4ರಲ್ಲಿ 1 ಕಳೆದ್ರೆ 3, 9ರಲ್ಲಿ 4 ಹೋದರೆ 5, 16 minus 9 is 7, 25 minus. ಓಕೆ ಫೈನ್. ಲೆವೆಲ್ 2 ಅಗೇನ್ ವಿ ಆರ್ ಗೋಯಿಂಗ್ ಟು subtract this. 5 minus 3 is 2, 7 minus 5 is 2 again. ಸೊ ಸೇಮ್ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿಬಿಟ್ಟು, ಆಫ್ಟರ್ 2 ಲೆವೆಲ್ಸ್ ಆಲ್ ದ ಡಿಫ್ರೆನ್ಸಸ್ ಆರ್ ಸೇಮ್. ಎಲ್ಲಿವರೆಗೆ ಮೈನಸ್ ಮಾಡಬೇಕು ಅಂತ ಅಂದರೆ ಡಿಫ್ರೆನ್ಸಸ್ ಸೇಮ್ ಬರಬೇಕು. ಸೊ ಲೈಕ್ ದ್ಯಾಟ್ ಇಲ್ಲೂ ಅಷ್ಟೇ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಬರಿತೀನಿ. ದ ಕ್ಯೂಬ್ಸ್ ಆರ್ 1 8 27 64 125 ಕಾನ್ಸಿಕ್ಯೂಟಿವ್ ಕ್ಯೂಬ್ಸ್. ಇದು 2 1 6. ಇದು 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ 4 ಕ್ಯೂಬ್ 5 ಕ್ಯೂಬ್ 6 ಕ್ಯೂಬ್. ಓಕೆ ಫೈನ್. ಸೊ 8 minus 1 will get 7. Then 27 minus 8 is answer is 19.
and this one is 64 minus 27 is 37. Again we'll get 61, 91. ಸೊ ನೋಡೋಣ, ದಿಸ್ ಇಸ್ ಲೆವೆಲ್ 1. ಎಷ್ಟನೇ ಲೆವೆಲಿಗೆ ಬಂತು ಅಂತ ಹೇಳಿ. ಓಕೆ ಫೈನ್. ನೆಕ್ಸ್ಟ್ ಅಗೇನ್ ಮತ್ತೆ ಇವೆರಡನ್ನ ಲೆಸ್ ಮಾಡ್ಕೊಂಡು 19 ಮೈನಸ್ 7 is 12, 37 minus 19 is 18, 61 minus 37 24, 91 minus 61 will get 30. ಓಕೆ, ಇಲ್ಲೂ ಸಿಗಲಿಲ್ಲ, ಸೇಮ್ ನಂಬರು. ಲೆವೆಲ್ 2 ಆಯಿತು. ಸೊ ಲೆವೆಲ್ 3 ಅನ್ನು ನೋಡೋಣ. 18 ಮೈನಸ್ 12 is 6, 24 6, 30 minus 6. ಸೊ ಲೆವೆಲ್ 3ಯಲ್ಲಿ ನಮಗೆ ಸೇಮ್ ನಂಬರ್ ಸಿಕ್ತು. ಓಕೆ ಫೈನ್. ಇಲ್ಲಿ ಕೇಳಿದ್ದಾರೆ compute successive differences over levels for the perfect cubes until all the differences at a level are the same. ಸೊ ಇಲ್ಲಿ ಸಿಕ್ತು, ಸೇಮ್ ಸಿಕ್ತು. ವಾಟ್ ಡು ಯು ನೋಟಿಸ್? ಹಾಗಾದರೆ ನಮಗೆ ಯಾವ ಒಂದು ಲೆವೆಲಲ್ಲಿ ನಮಗೆ ಈ ಒಂದು ಸೇಮ್ ನಂಬರ್ ಸಿಕ್ಕಿದೆ ಅಂತಂದರೆ ಅಟ್ ಲೆವೆಲ್ 3 we have the differences at level 3 are the same. Okay fine. Next, ಇಲ್ಲಿ ಸ್ಕ್ವೇರ್ ವರ್ಗ ಸಂಖ್ಯೆಯಲ್ಲಿ 2 ಲೆವೆಲಲ್ಲೇ ನಮಗೆ ಸೇಮ್ ಸಿಗುತ್ತೆ. ಕ್ಯೂಬನ್ನು ಹುಡುಕ್ತಿರುವಾಗ, ಪರ್ಫೆಕ್ಟ್ ಕ್ಯೂಬನ್ನು ಹುಡುಕ್ತಿರುವಾಗ ಲೆವೆಲ್ 3ವರೆಗೂ ಹೋಗಬೇಕಾಗುತ್ತೆ. ಆ ಪಿಂಚ್ ಆಫ್ ಹಿಸ್ಟ್ರಿ ಕೊಡಿದ್ದಾನೆ. ಫಾರ್ ದ ಫಸ್ಟ್ known list of perfect square and perfect cubes was compiled by the Babylonian as per the back as. ಈ ಒಂದು ಇದರೊಳಗಡೆ ಅವರು ಆವಾಗಲೇ ಸಹ ಇದ್ರ ಬಗ್ಗೆ ತಿಳ್ಕೊಂಡಿದ್ರಂತೆ, ಪರ್ಫೆಕ್ಟ್ ಸ್ಕ್ವೇರ್ ಮತ್ತು ಪರ್ಫೆಕ್ಟ್ ಕ್ಯೂಬ್ ಬಗ್ಗೆ. ಆ್ಯಂಡ್ ದೆನ್ ದೀಸ್ ಲಿಸ್ಟ್ ಫೌಂಡ್ ಆನ್ ದ clay tablets were used to quickly find square roots and cube roots in the ಪ್ರಾಬ್ಲಮ್ಸ್ ಇನ್ವಾಲ್ವಿಂಗ್ ಲ್ಯಾಂಡ್ ಮೆಷರ್ಮೆಂಟ್. ಈ ಒಂದು ಲ್ಯಾಂಡಿನ ಒಂದು ಭೂಮಿಯ ಅಳತೆ ಇದೆಯಲ್ಲ, ಅದನ್ನು ಮೆಷರ್ ಮಾಡೋಕ್ಕೋಸ್ಕರ ಜೇಡಿ ಮಣ್ಣಿನ ಫಲಕಗಳಲ್ಲಿ ಈ ಒಂದು ಪಟ್ಟಿಗಳನ್ನು ಆ ಒಂದು ಆ್ಯಕ್ಚುಲಿ ಪಟ್ಟಿಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ರಂತೆ. ನೆಕ್ಸ್ಟು, ಆನ್ ದ ಏನ್ಷಿಯಂಟ್ ಸ್ಯಾನ್ಸ್ಕ್ರಿಟ್ ವರ್ಕ್ಸ್ ದ ಟರ್ಮ್ ವರ್ಗ ವಾಸ್ ಯೂಸ್ಡ್ ಬೋತ್ ಫಾರ್ ದ ಸ್ಕ್ವೇರ್ ಫಿಗರ್ ಆರ್ ಇಟ್ಸ್ ಏರಿಯಾ. ಏನಪ್ಪ ಅಂತಂದರೆ ಅಷ್ಟೇ ಅಲ್ಲದೆ ಒಂದು ಪ್ರಾಚೀನ ಸಂಸ್ಕೃತ ಕೃತಿಗಳಲ್ಲೂ ಸಹ ವರ್ಗ ಅನ್ನೋ ಪದ ಇದೆಯಂತೆ. ಏನಕ್ಕೆ ಅಂತಂದರೆ ಒಂದು ಚೌಕದ ವಿಸ್ತೀರ್ಣ, ಚೌಕ ಚಿತ್ರ ಬಿಡಿಸೋಕ್ಕೆ ಮತ್ತು ಅದರ ವಿಸ್ತೀರ್ಣ ಕಂಡುಹಿಡಿಯೋಕ್ಕೂ ಸಹ ಇದು ಮಾಡ್ತಿದ್ರು. ಆ್ಯಂಡ್ ದೆನ್ ಆ್ಯಸ್ ವೆಲ್ ಆಸ್ ದ ಸ್ಕ್ವೇರ್ ಪವರ್ ಅಷ್ಟು. ಆ್ಯಂಡ್ ದ ಟರ್ಮ್ ಘನ ವಾಸ್ ಯೂಸ್ಡ್ ಬೋತ್ ಫಾರ್ ದ ಸಾಲಿಡ್ ಕ್ಯೂಬ್ ಆಸ್ ವೆಲ್ ಆಸ್ ದ ಪ್ರಾಡಕ್ಟ್ ಆಫ್ ಎ ನಂಬರ್ ವಿತ್ ಇಟ್ ಸೆಲ್ಫ್ 3 times. ಅವರೇ ಹೇಳ್ತಾ ಇದ್ದಾರೆ ಏನಂತ ಹೇಳಿಬಿಟ್ಟು, ಈ ಒಂದು ಘನ ಅನ್ನೋ ಪದವನ್ನು ಘನಾಕೃತಿಯ ಘನ ಮತ್ತು ಒಂದೇ ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧ ಎರಡಕ್ಕೂ ಬಳಸ್ತಾ ಇದ್ರಂತೆ. ನೆಕ್ಸ್ಟ್, ದ 4th ಪವರ್ ವಾಸ್ ಕಾಲ್ಡ್ ವರ್ಗ. ಸೊ 4th ಪವರ್ ಒಂದು ಯಾವುದಾದ್ರೂ ಒಂದು ಸಂಖ್ಯೆಗೆ ಪವರ್ 4 ಹಾಕಿದ್ರೆ ಅದಕ್ಕೆ ಅವರು ವರ್ಗ ಅಂತಿದ್ರಂತೆ. ದೀಸ್ ಟರ್ಮ್ಸ್ ವರ್ ಯೂಸ್ಡ್ ಇನ್ ದ ಇಂಡಿಯಾ ಅಟ್ ಲೀಸ್ಟ್ ಫ್ರಮ್ ದ 3rd century BCE ಇಂದನೇ ಅವರು 3ನೇ ಶತಮಾನದಿಂದನೇ ಈ ಒಂದು ಟರ್ಮ್ಸ್ಗಳನ್ನು ಬಳಸ್ತಿದ್ರಂತೆ. ಆಫ್ಟರ್ ದಟ್ ಆರ್ಯಭಟ್ಟ ಟೇಬಲಿ ಅಂತಂದರೆ ಇಲ್ಲಿ ಒಂದು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಒಂದು ಪಿಂಚ್ ಆಫ್ ಹಿಸ್ಟ್ರಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟನ್ನು ಇದು ಮಾಡಿದ್ರು ಅಂತ ಹೇಳಿವಿ. ಸೊ ನೆಕ್ಸ್ಟ್ ಅದಾದಮೇಲೆ ಆರ್ಯಭಟ್ಟದ್ದು ಹೇಳಬೇಕು ಅಂತಂದರೆ ಇಲ್ಲಿ ಸ್ಕ್ವೇರ್ ಫಿಗರ್ ಆಫ್ ದ 4 equal sides ಆ್ಯಂಡ್ ದ ನಂಬರ್ ರೆಪ್ರೆಸೆಂಟಿಂಗ್ ಇಟ್ಸ್ ಏರಿಯಾ ಆರ್ ಕಾಲ್ಡ್ ವರ್ಗ. ಅವಾಗಲೇ ಆರ್ಯಭಟ ಏನು ಹೇಳಿದ್ರಪ್ಪ ಅಂತಂದರೆ ವರ್ಗ ಆಕೃತಿ 4 ಸಮಾನವಾದ ಒಂದು ಬಾಹುಗಳನ್ನು ಹೊಂದಿದ್ದು ಅದರ ವಿಸ್ತೀರ್ಣವನ್ನು ಪ್ರತಿನಿಧಿಸುವ ಸಂಖ್ಯೆನ ನಾವು ವರ್ಗ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಂಪ್ಲೀಟಾಗಿ ಹೇಳಬೇಕು ಅಂತಂದರೆ ಏನಿದೆಯಪ್ಪ ಅಂತಂದರೆ ವರ್ಗ ಯಾವ ರೀತಿಯಾಗಿತ್ತು, ವರ್ಗ ಮೂಲ ಯಾವುದಕ್ಕೆ ಅಂತ ಹೇಳಿಬಿಟ್ಟೆಲ್ಲ ಕೊಟ್ಟಿದ್ದಾರೆ. ಸೊ ಈ ಒಂದು ಹಿಸ್ಟ್ರಿಯನ್ನು ನೋಡಿ ನನ್ನ ವಿಡಿಯೋ ಬಹಳ ಲೆಂದಿ ಆಗ್ತಾ ಇದೆ. ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಹಿಯರ್. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಕಾನ್ಸೆಪ್ಟ್ನ ಫಿಗರ್ ಇಟ್ ಔಟ್ ಅಂತಂದರೆ ಈ ಚಾಪ್ಟರ್ನ ಲಾಸ್ಟ್ ಫಿಗರ್ ಇಟ್ ಔಟನ್ನು ಕಂಪ್ಲೀಟ್ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ಯು ಲೈಕ್ ಮೈ ವಿಡಿಯೋಸ್. Thank you.